ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಕರ್ಮದ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕರ್ಮ ಅನ್ನೋದು 3 ರೀತಿಯಿಂದ ಆಗುತ್ತಿರುತ್ತವೆ. ಮನಸ್ಸು, ವಚನ ಮತ್ತು ಕರ್ಮದಿಂದ ಆಗುತ್ತವೆ. ಕರ್ಮದಲ್ಲಿ 3 ಪ್ರಕಾರದ ಕರ್ಮಗಳಿವೆ. ಒಂದು ಸತ್ಕರ್ಮ, ಅಂದರೆ ಒಳ್ಳೆಯ ಕರ್ಮ. ಇದರಿಂದ ಆತ್ಮನ ಖಾತೆಯಲ್ಲಿ ಪುಣ್ಯವು ಜಮೆಯಾಗುತ್ತಾ ಹೋಗುತ್ತದೆ. ಇನ್ನೊಂದು ಪಾಪಕರ್ಮ. ಇದನ್ನು ನಾವು ವಿಕರ್ಮ ಎನ್ನುತ್ತೇವೆ. ಇದರಿಂದ ಆತ್ಮನಲ್ಲಿ ನೆಗೆಟಿವ್ ಸ್ಟೋರ್ ಆಗುತ್ತಾ ಹೋಗುತ್ತದೆ. ಇನ್ನು ಮೂರನೆಯದಾಗಿ ನಿಷ್ಕಾಮ ಕರ್ಮ. ಇದರಿಂದ ಕರ್ಮದ ಯಾವುದೇ ರೀತಿಯ ಅಂಶವು ಆತ್ಮನ ಖಾತೆಯಲ್ಲಿ ಜಮೆ ಆಗುವುದಿಲ್ಲ. ಇದನ್ನು ಅಕರ್ಮ ಎಂತಲೂ ಕೂಡ ಹೇಳುತ್ತೇವೆ. ಅಕರ್ಮದ ಸ್ಥಿತಿಯಲ್ಲಿರುವ ಆತ್ಮಗಳ ಸಂಖ್ಯೆ ಬಹಳವೇ ಕಡಿಮೆ ಆಗಿರುತ್ತದೆ. ಇದೆಲ್ಲ ಸರಿ, ಆದರೆ ಮನುಷ್ಯ ಇದನ್ನೆಲ್ಲ ತಿಳಿದುಕೊಂಡು ಏನು ಮಾಡಬೇಕು ಅಂತ ಕೂಡ ಬಹಳಷ್ಟು ಜನರಿಗೆ ಅನಿಸೋದುಂಟು. ಆದರೆ ಈ ಕರ್ಮಗಳ ಬಗ್ಗೆ, ಅದರ ಸಿದ್ಧಾಂತದ ಬಗ್ಗೆ ತಿಳಿದುಕೊಂಡರೆ ನಮಗೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಅರಿವು ಮೂಡುತ್ತದೆ. ಕೆಟ್ಟ ಕೆಲಸ ಮಾಡಿದರೆ ನರಕ, ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗ, ಮತ್ತೆ ಅಲ್ಲಿಂದ ಕೆಳಗೆ ಇಳಿದು ಭೂಮಿಗೆ ಬಂದು ಮತ್ತೆ ಸತ್ಕರ್ಮವನ್ನು ಸಂಪಾದಿಸಿ ಪುನಃ ಮೇಲೆ, ಅಂದರೆ ಸ್ವರ್ಗದಲ್ಲಿ ಸುಖವನ್ನು ಪಡೆಯಲು ಅಲ್ಲಿಗೆ ಹೋಗಿ ಸಂಪಾದನೆಯೆಲ್ಲ ಖರ್ಚಾದ ಮೇಲೆ ಮತ್ತೆ ಪುಣ್ಯ ಸಂಪಾದನೆಗಾಗಿ ಭೂಮಿಗೆ ಬರಬೇಕಾಗುತ್ತದೆ. ಈ ಭೂಮಿ ಒಂದು ಕರ್ಮಭೂಮಿ. ಏನೇ ಸಂಪಾದನೆ ಮಾಡಬೇಕಾದರೂ ಆತ್ಮರು ಇಲ್ಲಿಗೆ ಬರಲೇಬೇಕು. ಈ ಕರ್ಮ ಅನ್ನುವುದು 3 ರೀತಿಯಲ್ಲಿ ಆಗುತ್ತದೆ. ಒಂದು ಮನಸ್ಸಿನಿಂದ, ಇನ್ನೊಂದು ವಚನದಿಂದ, ಮೂರನೆಯದು ಕರ್ಮದಿಂದ. ಈ ಕರ್ಮದ ರಹಸ್ಯ ಮನಸ್ಸಿನಲ್ಲಿ ಅಡಗಿರುತ್ತದೆ. ಯಾವಾಗ ಮನಸ್ಸು ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತದೆಯೋ ಅಲ್ಲಿಂದ ಕರ್ಮ ಅನ್ನುವುದು ಆರಂಭವಾಗುತ್ತದೆ. ಯೋಚನೆ ಮಾಡುವುದರಿಂದ ನಮ್ಮ ಮನಸ್ಸಿನ ಮೇಲೆ, ಬೇರೆಯವರ ಮೇಲೆ ಮತ್ತು ಜಗತ್ತಿನ ಮೇಲೂ ಕೂಡ ಇದರ ಪರಿಣಾಮವಾಗುತ್ತದೆ. ಉದಾಹರಣೆಗೆ, ಒಬ್ಬರು ತಮ್ಮ ದೂರದಲ್ಲಿರುವ ಸಂಬಂಧಿ, ಅವರು ಅಮೆರಿಕಾದಲ್ಲಿದ್ದಾರೆ ಅಂದುಕೊಳ್ಳೋಣ. ಅವರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡಿದರೆ ಅವರ ನೆಗೆಟಿವ್ ಸಂಕಲ್ಪ ಆ ಸಂಬಂಧಿಕರಿಗೆ ಹೋಗಿ ಟಚ್ ಆಗುತ್ತದೆ. ಈ ಜಗತ್ತಿನಲ್ಲಿ ಪಾಸಿಟಿವ್ ಸಂಕಲ್ಪ ಬೇಕಾದರೆ ಹೋಗುವುದಿಲ್ಲ, ನೆಗೆಟಿವ್ ಬಹಳ ಬೇಗ ಹೋಗುತ್ತದೆ. ಕಾರಣ, ಎಲ್ಲೆಡೆ ನೆಗೆಟಿವ್ ಸಂಕಲ್ಪಗಳ ವೈಬ್ರೇಷನ್ ತುಂಬಿರುವುದರಿಂದ ಅದರ ಒತ್ತಡದಿಂದ ಆ ನೆಗೆಟಿವ್ ಸಂಕಲ್ಪಗಳು ಬಹುಬೇಗ ಅಲ್ಲಿಗೆ ಹೋಗಿ ತಲುಪುತ್ತವೆ. ಮತ್ತು ಆ ಸಂಬಂಧಿಗೆ ಅದು ಟಚ್ ಆದಾಗ ಅವರೂ ಕೂಡ ಈ ಆತ್ಮನ ಬಗ್ಗೆ ಇದ್ದಕ್ಕಿದ್ದಂತೆ ನೆನಪು ಮಾಡಿಕೊಂಡು ಅವರೂ ಕೂಡ ನೆಗೆಟಿವ್ ಸಂಕಲ್ಪವೇ ಮಾಡುತ್ತಾರೆ. ಹೀಗೆ ನಮ್ಮ ಮಾತುಗಳು ಹೇಗೆ ಮೊಬೈಲ್ ಅಥವಾ ಫೋನ್ ಮೂಲಕ ಒಬ್ಬರಿಂದ ಒಬ್ಬರಿಗೆ ತಲುಪುತ್ತವೋ ಹಾಗೆ ನಮ್ಮ ನೆಗೆಟಿವ್ ಸಂಕಲ್ಪ, ಆಲೋಚನೆಗಳು ಕೂಡ ಹೋಗಿ ತಲುಪುತ್ತವೆ. ಇವು ತಲುಪುವಾಗ ಇಡೀ ವಾಯುಮಂಡಲದಲ್ಲಿ ಸೇರಿಕೊಂಡು ವಾಯುಮಂಡಲವು ದೂಷಿತವಾಗುತ್ತದೆ. ಉದಾಹರಣೆಗೆ, ಹೇಗೆ ವಾಹನಗಳು ಉಗುಳುವ ಕಾರ್ಬನ್ ಗಾಳಿಯಲ್ಲಿ ಸೇರಿ ಜನರ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆಯೋ ಹಾಗೆ ಅನೇಕ ಜನರ ನೆಗೆಟಿವ್ ಯೋಚನೆಗಳು, ಸಂಕಲ್ಪಗಳು ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನಂತೆ ಕಾಣದಂತೆ ಸೇರಿಕೊಂಡು ಎಲ್ಲರ ಮನಸ್ಸು ನೆಗೆಟಿವ್ ಆಗಿಬಿಡುತ್ತವೆ ಎನ್ನುತ್ತಾರೆ ಬಾಪೂಜಿಯವರು. ಕರ್ಮದ ಬಗ್ಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯ ಸಿದ್ಧಾಂತಗಳು ನಮಗೆ ಸಿಗುತ್ತವೆ. ಜೈನ ಧರ್ಮದವರು ಮೂಗು ಮತ್ತು ಬಾಯಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿರುತ್ತಾರೆ. ಕಾರಣ, ವಾಯುವಿನಲ್ಲಿ ಇರುವಂತಹ ಕೆಟ್ಟ ವೈರಾಣುಗಳು ದೇಹಕ್ಕೆ ಹೋಗದಿರಲಿ ಮತ್ತು ಯಾವ ಕೀಟಾಣುಗಳು ಕೂಡ ಶ್ವಾಸದ ಮೂಲಕ ಹೋಗಿ ಸಾಯಬಾರದು ಎಂಬುದು ಅವರ ಉದ್ದೇಶ. ಇಂದು ಎಲ್ಲೆಡೆ ವಾಯುಮಂಡಲ ಕೆಟ್ಟು ಹೋಗಿ ವಾಯುಮಂಡಲದ ತುಂಬೆಲ್ಲ ಕೆಟ್ಟ ವಾಯು ವಿಚಾರವೇ ತುಂಬಿ ಹೋಗಿದೆ. ಹೀಗಾಗಿ ಯೋಗಿಯೂ ಕೂಡ ಭೋಗಿಯಾಗುತ್ತಿದ್ದಾನೆ, ಸನ್ಯಾಸಿಯೂ ಕೂಡ ಸಂಸಾರಿಯಾಗುತ್ತಿದ್ದಾನೆ.
ಕಾವಿ ತೊಟ್ಟ ಮಾಲೆ ಜಪಿಸುವವರ ಮನಸ್ಸು ಕೂಡ ಸ್ಥಿರವಾಗಿಲ್ಲ. ಇತ್ತೀಚೆಗೆ ಮಠಗಳು, ಮಂದಿರಗಳು ಹೆಚ್ಚಾದವೇ ಹೊರತು ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ಯಾರಿಗೂ ಸಹ ಸಿಗಲಿಲ್ಲ. ಕಾರಣ ಎಲ್ಲೆಡೆ ನೆಗೆಟಿವ್ ವಾಯು ತುಂಬಿಕೊಂಡಿದೆ. ಈಗ ಈ ಕರ್ಮಫಲ ಅನ್ನುವುದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ. ಕರ್ಮವು ಮೊದಲು ನಮ್ಮ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗುತ್ತದೆ. ಅಲ್ಲಿಂದ ಅದು ಸಂಚಿತ ಕರ್ಮವಾಗಿ ಆತ್ಮದಲ್ಲಿ ರೆಕಾರ್ಡ್ ಆಗಿರುತ್ತದೆ. ಸಮಯ ಬಂದಾಗ ಅದರ ಫಲ ನಮಗೆ ಸಿಗುತ್ತಾ ಹೋಗುತ್ತದೆ. ಈಗ ಮಾಡಿದ ಕರ್ಮದ ಫಲ ಈಗಲೇ ಸಿಗುವುದಿಲ್ಲ. ಸ್ವಲ್ಪ ಸಮಯದ ನಂತರ ಅಥವಾ ಅನೇಕ ಜನ್ಮಗಳ ನಂತರವೂ ಸಹ ಸಿಗುತ್ತದೆ. ನೆಗೆಟಿವ್ ಯೋಚನೆಗಳಿಂದ ಸೂಕ್ಷ್ಮ ಶರೀರವು ನೆಗೆಟಿವ್ ಆಗಿ ನಮ್ಮ ಓರಾ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆಗ ಹೊರಗಿರುವ ನೆಗೆಟಿವ್ ಕೂಡ ನಮ್ಮ ಓರಾಗೆ ಬಂದು ಬೀಳುತ್ತದೆ. ನಮ್ಮ ಓರಾ ಕೆಟ್ಟು ಹೋದಾಗ, ಅಂದರೆ ನೆಗೆಟಿವ್ ಆದಾಗ, ಹೊರಗಿನ ವಾಯುಮಂಡಲದಲ್ಲಿರುವ ಬ್ಲ್ಯಾಕ್ ಕಾಸ್ಮಿಕ್ ನೆಗೆಟಿವ್ ಯೋಚನೆ ಮಾಡುವಂತಹ ವ್ಯಕ್ತಿಯ ಓರಾದಲ್ಲಿ ತಾನಾಗಿಯೇ ಬಂದು ಸೇರುತ್ತದೆ. ಅಂದರೆ ಇಲ್ಲಿ ನೆಗೆಟಿವ್ ಯೋಚನೆ ಮಾಡುವ ಮನುಷ್ಯನ ಮನಸ್ಸು ಕೆಟ್ಟು ಹೋಯಿತು, ವಾಯುಮಂಡಲ ಕೆಟ್ಟು ಹೋಯಿತು ಮತ್ತು ಇನ್ನೊಬ್ಬರ ಓರಾ ಕೂಡ ನೆಗೆಟಿವ್ ಆಗಿರುವುದರಿಂದ ಅದು ಅವರಿಗೂ ಹೋಗಿ ಸೇರುತ್ತದೆ. ಆತ್ಮರ ಸೂಕ್ಷ್ಮ ಶರೀರಗಳು ಕೆಟ್ಟ ಯೋಚನೆಯಿಂದ ಕಪ್ಪಗಾಗುತ್ತಾ ಬರುತ್ತವೆ. ಉದಾಹರಣೆಗೆ, ತುಂಬ ಸಿಟ್ಟಿನ ವ್ಯಕ್ತಿಯ ಓರಾ ಕೆಂಪಗೆ ಇರುತ್ತದೆ. ಅವನ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳೆಲ್ಲ ಅವನ ಓರಾದಲ್ಲಿ ಬರುತ್ತಾರೆ. ಆ ವ್ಯಕ್ತಿಯ ಸಂಪರ್ಕಕ್ಕೆ ಬರುತ್ತಿದ್ದ ಹಾಗೆ ಆ ಸಿಟ್ಟು ವಾಯುಮಂಡಲದಿಂದ ಅವರ ಓರಾದಲ್ಲಿಯೂ ಕೂಡ ಸೇರಿಕೊಂಡು ಅವರ ಸ್ವಭಾವವು ಕೂಡ ಸಿಟ್ಟಿನ, ಅಂದರೆ ಕ್ರೋಧದ ಸ್ವಭಾವಕ್ಕೆ ತಿರುಗುತ್ತದೆ. ಮತ್ತು ಸ್ವತಃ ಕೋಪದಲ್ಲಿರುವ ವ್ಯಕ್ತಿ ಅನೇಕ ಗಂಟೆಗಳವರೆಗೆ ಕೋಪದಲ್ಲಿಯೇ ಇರುತ್ತಾನೆ. ವ್ಯಕ್ತಿಯು ಕೇವಲ ತನ್ನ ಕೆಟ್ಟ ಯೋಚನೆಯಿಂದ, ತನ್ನ ನೆಗೆಟಿವ್ ಯೋಚನೆಯಿಂದ ತನ್ನ ಕಾರಣ ಶರೀರದಲ್ಲಿ ವಿಕರ್ಮವನ್ನು ಸೃಷ್ಟಿ ಮಾಡಿಕೊಳ್ಳುವುದಲ್ಲದೆ ವಾಯುಮಂಡಲದ ಮೂಲಕವಾಗಿ ಅದನ್ನು ಎಲ್ಲರಿಗೂ ಹಂಚುತ್ತಿರುತ್ತಾನೆ ಮತ್ತು ತನ್ನ ನೆಗೆಟಿವ್ ಸ್ವಭಾವದಂತೆ ಬೇರೊಬ್ಬರನ್ನೂ ಕೂಡ ಹಾಳು ಮಾಡಿಬಿಡುತ್ತಾನೆ. ಹೀಗೆ ನಿಧಾನವಾಗಿ ವ್ಯಕ್ತಿ ಅಸೂರಿ ವ್ಯಕ್ತಿಯಾಗುತ್ತಾನೆ. ಅನೇಕ ಜನ್ಮದಿಂದ ಬಂದ ಇಂತಹ ಸ್ವಭಾವದಿಂದ ಮುಂದೊಂದು ಜನ್ಮದಲ್ಲಿ ವ್ಯಕ್ತಿಯು, ಆ ಆತ್ಮವು ರಾಕ್ಷಸ ಪ್ರವೃತ್ತಿಯವನಾಗಿ ಹುಟ್ಟುತ್ತಾನೆ ಎನ್ನುತ್ತಾರೆ ಬಾಪೂಜಿಯವರು. ಈ ರೀತಿ ಮನುಷ್ಯನ ಕೆಟ್ಟ ಆಲೋಚನೆಗಳಿಂದ ವಾಯುಮಂಡಲವೆಲ್ಲವೂ ಭಾರವಾಗಿ ಪ್ರಕೃತಿಯ 5 ತತ್ವಗಳು ಪ್ರಭಾವಕ್ಕೆ ಒಳಗಾಗಿ ಪ್ರಕೃತಿ ವಿಕೋಪಗಳು ಆಗುತ್ತಿವೆ. ಜನರ ಕಲೆಕ್ಟಿವ್ ಥಿಂಕಿಂಗ್ ಹೇಗಿರುತ್ತದೆಯೋ ಹಾಗೆ ವಾಯುಮಂಡಲ ಸೃಷ್ಟಿಯಾಗುತ್ತದೆ. ಜನರಲ್ಲಿ ಈಗ ಪಾಶವಿಕ ವೃತ್ತಿ ಹೆಚ್ಚಾಗುತ್ತಿದೆ. ಅದಕ್ಕಾಗಿಯೇ ಪ್ರಕೃತಿಯು ಕೂಡ ಸಮತೋಲನವನ್ನು ಕಳೆದುಕೊಳ್ಳುತ್ತಿದ್ದಾಳೆ. ಇದರಿಂದಾಗಿ ಸರಿಯಾಗಿ ಮಳೆ ಬೆಳೆಯನ್ನು ನಾವು ಇಂದು ಕಾಣುತ್ತಿಲ್ಲ. ಒಳ್ಳೆಯ ಆತ್ಮರ ಸಂಖ್ಯೆ, ಪಾಸಿಟಿವ್ ವಿಚಾರವನ್ನು ಹೊಂದಿರುವ ಆತ್ಮರ ಸಂಖ್ಯೆ ಹೆಚ್ಚಾದಾಗ ಮಾತ್ರ ಪ್ರಕೃತಿಯು ಸರಿಯಾಗಿ ಕೆಲಸ ಮಾಡುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.